ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಹೇಗೆ ಮಾಡಿದ್ವಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿಗಳಲ್ಲೆಲ್ಲ ನಾಗರ ಬನ ಅಂತ ಇರುತ್ತೆ. ಅಲ್ಲಿ ಒಂದು ನಾಗರ ಕಲ್ಲಿರುತ್ತೆ. ಅಲ್ಲಿಗೆ ನಾವು ನಾಗರ ಪಂಚಮಿಯ ಪೂಜೆಯನ್ನು ನೆರವೇರಿಸ್ತೀವಿ. ನಮ್ಮ ಮನೆಯಲ್ಲೂ ಅಷ್ಟೇ ತೋಟದ ಮಧ್ಯದಲ್ಲಿ ಒಂದು ನಾಗರ ಬನ ಇದೆ. ಅಲ್ಲೇ ಹುತ್ತ ಕೂಡ ಇದೆ. ಅಲ್ಲಿ ನಾಗರ ಕಲ್ಲಿದೆ. ಅಲ್ಲಿಗೆ ಬೆಳಗ್ಗೆನೇ ಮಳೆ ನಿಂತ ತಕ್ಷಣ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ನಾನು ನಮ್ಮ ಅತ್ತೆ ಮಾವ ಹಾಗೆ ಪಾಪು ಹೊರಟಿದ್ದೀವಿ. ಇಲ್ಲಿ ನಮ್ಮ ಮಾವನವರು ನಾಗರ ಕಲ್ಲಿಗೆ ಮೊದಲು ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದಾರೆ. ಅದಾದಮೇಲೆ ನಾವಿಲ್ಲಿ ಹಾಲನ್ನು ಎರೆಯಲ್ಲ, ಅದರ ಬದಲಾಗಿ ಅಕ್ಕಿಯನ್ನು ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಿ ಅದನ್ನು ಹಿಂಡಿದಾಗ ಏನು ಹಾಲು ಬರುತ್ತೆ ಅಂದರೆ ಅಕ್ಕಿಯ ಹಾಲು, ಅದನ್ನು ನಾವಿಲ್ಲಿ ತನಿ ಎರೆಯೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಅದಾದಮೇಲೆ ನಾಗನಿಗೆ ಪ್ರಿಯವಾದಂತಹ ಗಂಧ ಚಂದನ ಏನಿದೆ ಅದನ್ನೆಲ್ಲ ಹಚ್ಚಿ, ಆನಂತರ ಇಲ್ಲಿ ಗೆಜ್ಜಸ್ತ್ರ ತುಂಬಾ ಪ್ರಿಯವಾದಂಥದ್ದು ನಾಗದೇವರಿಗೆ. ಈ ಗೆಜ್ಜಸ್ತ್ರವನ್ನು ನಾವಿಲ್ಲಿ ಹಾಕ್ತಾಯಿದ್ದೀವಿ. ಇನ್ನೊಂದೇನು ಅಂತ ಅಂದರೆ ನಾವಿಲ್ಲಿ ನೈವೇದ್ಯಕ್ಕೆ ತುಂಬ ವೆರೈಟಿ ಅಂತ ಎಲ್ಲ ಏನೂ ಮಾಡಲ್ಲ. ಒಂದು ಪದ್ಧತಿ ಏನು ಅಂತ ಅಂದರೆ ಈ ಹೆಸರು ಬೇಳೆ ಅಂದರೆ ಹಲಸಿನ ಬೇಳೆ, ನಾಟ್ ಹೆಸರು ಬೇಳೆ, ಹಲಸಿನ ಬೇಳೆ ಇರುತ್ತಲ್ವ, ಹಲಸಿನಕಾಯಿ ಬೀಜ, ಅದನ್ನು ಚೆನ್ನಾಗಿ ಬೇಯಿಸಿ ಅಥವಾ ಅದನ್ನು ಚೆನ್ನಾಗಿ ಹುರಿದು ಇಲ್ಲಿ ನೈವೇದ್ಯಕ್ಕೆ ಅದನ್ನು ಸಮರ್ಪಣೆ ಮಾಡ್ತೀವಿ. ಅದ್ರ ಜೊತೆಗೆ ಅರಳುಕಾಳು, ಇದು ಅಷ್ಟೇ ನಾಗದೇವರಿಗೆ ಪ್ರಿಯವಾದಂಥದ್ದು. ಅರಳುಕಾಳು ಮತ್ತು ಹಲಸಿನ ಬೀಜವನ್ನು ನಾವಿಲ್ಲಿ ನೈವೇದ್ಯಕ್ಕೆ ಕೊಡ್ತೀವಿ ದೇವರಿಗೆ. ಆನಂತರ ಹೂವು, ಕುಂಕುಮ, ಅರಿಶಿಣ, ಮಾವಿನ ಎಲೆಗಳು ಇದನ್ನೆಲ್ಲ ಇಟ್ಟು ಪೂಜೆಯನ್ನು ನಾವಿಲ್ಲಿ ಮಾಡ್ತಾಯಿದ್ದೀವಿ. ನನ್ನ ಮಗಳನ್ನೂ ಸಹ ಇಲ್ಲಿ ಕರ್ಕೊಂಡು ಬಂದಿದ್ವಿ. ನನ್ನ ಮಗಳಿಗೆ ಇದು ಒಂದು ವರ್ಷ ಆದಮೇಲೆ ಇದು ಮೊದಲನೇ ಹಬ್ಬ. ನಮ್ಮ ಅತ್ತೆ ಮಂಗಳಾರತಿ ಟೈಮಲ್ಲಿ ಜಾಗಟೆ ಬಡಿತಾಯಿದ್ರು. ಅದನ್ನು ನೋಡಿ ನನ್ನ ಮಗಳು ನಾನು ಜಾಗಟೆ ಬಡಿತೀನಿ ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ಲು. ಅದಾದಮೇಲೆ ಅಂದರೆ ತೋಟದ ಮಧ್ಯೆ ಆಗಿದ್ದರಿಂದ ನಾನು ಅವಳನ್ನ ಎತ್ಕೊಂಡೇ ಇದ್ದೆ. ಹಾಗಾಗಿ ಅವಳದ್ದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ. ಕೆಳಗೆ ಬಿಟ್ಟರೆ ನಮ್ಮ ಕಡೆ ಎಲ್ಲ ಉಂಬಳ ಜಾಸ್ತಿ, ಅದೇ ರಕ್ತ ಹೀರತ್ತೆ ಅಲ್ಲ, ಆ ಉಂಬಳ ಎಲ್ಲ ಜಾಸ್ತಿ ಇರೋದ್ರಿಂದ ಕೆಳಗೆ ಬಿಡ್ತಿರ್ಲಿಲ್ಲ. ಆದರೂ ಅವಳು ಹಠ ಮಾಡಿ ನನ್ನ ಕೈಯಿಂದ ಜಾರಿಕೊಂಡು ಕೆಳಗೆ ಇಳಿದೇ ಬಿಟ್ಲು, ನಾನು ಜಂಟೆ ಬಡಿತೀನಿ ಅಂತ ಅಂದ್ಬಿಟ್ಟು. ಅಷ್ಟು ಹಠ ಮಾಡ್ತಿದ್ದಾಳಲ್ಲ ಅಂತ ಒಂದು ಸ್ವಲ್ಪ ನೀಟಾಗಿರುವಂಥ ಜಾಗದಲ್ಲಿ ನಿಲ್ಲಿಸಿ ಆಮೇಲೆ ಅವಳಿಗೂ ಕೊಟ್ವಿ ಜಾಗಟೆ ಬಡಿಲಿ ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ಆಯಿತು. ಆನಂತರ ಮಂಗಳಾರತಿ ಈಗ ನಡೀತಾ ಇದೆ. ಮಂಗಳಾರತಿ ತಟ್ಟೆ ಇರುತ್ತೆ ಅಲ್ವಾ ಆರತಿ ಮಾಡೋದು, ಆ ಬಟ್ಟಲೆ ನಾವು ಮರ್ತೋಗಿದ್ವಿ ತಗೊಂಡು ಹೋಗೋದು. ಹಾಗಾಗಿ ಒಂದು ಎಲೆ ಮೇಲೆ ಕರ್ಪೂರನ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಇಲ್ಲಿ ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ತೀನಿ, ಹೂವೆಲ್ಲ ಹಾಕ್ತೀನಿ ಅಂತ ಬಂದಿದ್ದಾಳೆ. ಇದೇ ನೋಡಿ ನಾನು ಹುತ್ತ ಅಂತ ಹೇಳಿದ್ನಲ್ಲ, ಆ ಹುತ್ತ ಏನಿದೆ ಅದರ ಪಕ್ಕದಲ್ಲೇ ನಾಗರ ಕಲ್ಲಿದೆ. ಹುತ್ತಕ್ಕೆ ಹಾಲು ಎರೆಯುವಂತಹ ಪದ್ಧತಿ ಎಲ್ಲ ನಮ್ಮಲ್ಲಿ ಅಷ್ಟಿಲ್ಲ. ಏನಿದ್ರೂ ಈ ನಾಗರ ಕಲ್ಲಿದೇನಿದೆ ಅಲ್ಲಿ ನನ್ನದೇ ಆ್ಯಕ್ಚುಯಲ್ ಹಸುವಿನ ಹಾಲೇನಿದೆ ಅದನ್ನೂ ಅಲ್ಲ, ಅಕ್ಕಿಯನ್ನು ನೆನೆಸಿ ರುಬ್ಬಿ ಅದರ ಹಾಲನ್ನು ಸೋಸಿಕೊಂಡು ಇಲ್ಲಿ ಬಂದು ನಾವು ಹಾಕಿರ್ತೀವಿ. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ತಿಂಡಿ ಅವಲಕ್ಕಿನ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ. ಬಿಸಿಯಾದಂತಹ ರುಚಿಯಾದಂತಹ ಅವಲಕ್ಕಿಯನ್ನು ಈಗ ತಿನ್ನಬೇಕು. ತಿಂಡಿ ಎಲ್ಲ ತಿಂದಾದಮೇಲೆ ಬಟ್ಟೆ ಒಣಗಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗಿದ್ದೆ. ನನ್ನ ಮಗಳಿಗೆ ಬಟ್ಟೆ ಒಣಗಿಸೋದಕ್ಕೆ ಹೆಲ್ಪ್ ಮಾಡೋದಂದರೆ ತುಂಬಾ ಇಷ್ಟ. ನಾನು ಎತ್ಕೊಂಡು ಬರ್ತೀನಿ ಈ ಬ್ಯಾಸ್ಕೆಟ್ನ ಅನ್ನೋಷ್ಟೊತ್ತಿಗೆ ಅವಳು ನನ್ನ ಹಿಂದೆ ಪುಟು ಹೆಜ್ಜೆ ಇಟ್ಕೊಂಡು ಬಂದುಬಿಡ್ತಾಳೆ. ಆಮೇಲೆ ಒಂದೊಂದೇ ಬಟ್ಟೆ ತೆಕ್ಕೊಡ್ತಾಳೆ. ಅದಾದಮೇಲೆ ನಾಗರ ಪಂಚಮಿಗೆ ನೈವೇದ್ಯಕ್ಕೆ ಮಾಡಬೇಕಲ್ವ, ಹಾಗಾಗಿ ಕಾಯಿ ಕಡುಬು ಏನಿದೆ ಅದನ್ನು ನಮ್ಮ ಅತ್ತೆ ಮಾಡೋದಕ್ಕೆ ಅಂತ ಕಾಯಿನ ತುರ್ಕೊಳ್ತಾ ಇದ್ದಾರೆ. ನಾನಿಲ್ಲಿ ಕರಿ ಎಳ್ಳಿನ ಚಿಗಳಿ ಅಂತ ಮಾಡ್ತಾರಲ್ವ, ಎಳ್ಳುಂಡೆ ಅಂತ, ಅದನ್ನು ಮಾಡೋಣ ಅಂತ. ಆ್ಯಕ್ಚುಲಿ ನಮ್ಮದ್ರಲ್ಲಿ ಚಿಗಳಿ ಎಲ್ಲ ಮಾಡಲ್ಲ, ಬಟ್ ನಾನು ಇರಲಿ ಹೊಸದಾಗಿ ಏನಾದರೂ ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಪಾವು ಅಂದರೆ 1/4 kg ಆಗುವಷ್ಟು ಎಳ್ಳನ್ನು ತೊಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆನಂತರ ಚಟಪಟಿ ಅನ್ನೋ ಥರ ಅದನ್ನು ಚೆನ್ನಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಬೌಲಿಗೆ ಹುರಿದಿರೋವಂಥ ಇದನ್ನು ಅಂದರೆ ಸ್ವಲ್ಪ ಅಗಲ ಆಗಿರೋವಂಥ ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಆರೋಕ್ಕೆ ಅಂತ ಅಂದ್ಬಿಟ್ಟು ಬಿಡ್ತಾಯಿದ್ದೀನಿ. ಆನಂತರ
ಎಳ್ಳು ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಹಾಕ್ಕೊಂಡು, ನನ್ನ ಮಗಳಿಗೆ ಅಂಗನವಾಡಿಯಲ್ಲಿ ಬೆಲ್ಲ ಕೊಟ್ಟಿದ್ದರು. ಸೊ ಆ ಬೆಲ್ಲದ ಪುಡಿ ಏನು ಕೊಟ್ಟಿರ್ತಾರೆ ಅದನ್ನು ಒಂದು ಸ್ವಲ್ಪ, ಒಂದು 1/4 kg ಎಳ್ಳಿಗೆ ಅದರ ಒಂದು 1/4 ಭಾಗದಷ್ಟು ಅಥವಾ ಅರ್ಧ ಭಾಗದಷ್ಟು ಬೆಲ್ಲವನ್ನು ತಗೊಂಡು, ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿಯನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ತುಪ್ಪವನ್ನು ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಕಟ್ಟೋದಕ್ಕೆ, ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬರಬೇಕಲ್ವ. ಆ್ಯಕ್ಚುಲಿ ಎಳ್ಳು ರುಬ್ಬಬೇಕಾದ್ರೇ ಅದರಲ್ಲಿ ಸ್ವಲ್ಪ ಎಣ್ಣೆ ಸೆಕ್ರಿಷನ್ ಆಗ್ತಾ ಇತ್ತು, ಆದರೆ ಅಷ್ಟು ಎಣ್ಣೆ ಸಾಕಾಗಲ್ಲ ಒಂದು ಉಂಡೆ ಕಟ್ಟೋದಕ್ಕೆ. ಹಾಗಾಗಿ ತುಪ್ಪವನ್ನು ಸೇರಿಸ್ಕೊಂಡ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ತುಪ್ಪನೂ ಹಾಕ್ಕೊಳ್ಳೇಬೇಕಾಗತ್ತೆ. ಸೊ ನೋಡಿ, ಈ ಥರ ಉಂಡೆಗಳನ್ನು ನನ್ನ ಕೈ ಪೂರ್ತಿ ಎಳ್ಳು ಪುಡಿ ಅಂಟ್ಕೊಂಡಿದ್ದರಿಂದ ನಂಗೆ ಸರಿ ಉಂಡೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ಅದನ್ನು ಚೆನ್ನಾಗಿ ಕೈಯಲ್ಲಿರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಉಂಡೆ ಮಾಡಿದೆ. ಫೈನಲಿ ಒಂದು 15-20 ಉಂಡೆ ಆಯಿತು. ಸೊ ಇದಿಷ್ಟು ಎಳ್ಳುಂಡೆ ಕತೆ. ಆದರೆ ನೆಕ್ಸ್ಟು ಕಾಯಿ ಕಡುಬು ಹೇಗೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಬರೋಣ. ಇಲ್ಲಿ ಚಿರೋಟಿ ರವೆನ ನಮ್ಮ ಅತ್ತೆ ಏನು ಮಾಡಿದ್ದಾರೆ, ಒಂದು 2 ಗಂಟೆ ನೆನೆಯಕ್ಕೆ ಬಿಟ್ಟಿದ್ರು. ಈ ರವೆಯನ್ನು ಏನು ಮಾಡಬೇಕು ಅಂತಂದರೆ, ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, ಆಮೇಲೆ ಏಲಕ್ಕಿ, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟಿನ ಹದ ಏನಿರುತ್ತೆ ಆ ಥರ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಳೋದು ಬೇಕಾಗಲ್ಲ. ನೆನೆಸ್ಬೇಕಾದ್ರೆ ಏನು ನೀರು ಹಾಕಿರ್ತೀವಿ ಅಷ್ಟೇ ಸಾಕಾಗತ್ತೆ. ತೀರಾ ಗಟ್ಟಿ ಅನಿಸಿದ್ರೆ ಆವಾಗ ಬೇಕಾದರೆ ಹಾಕ್ಕೊಳ್ಬೋದು. ಸೊ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ನಾವು ಏನು ಮಾಡಬೇಕು, ಒಂದು ಬಾಣಲಿ ತೊಗೊಂಡು ಅದಕ್ಕೆ ಅದನ್ನು ಹಾಕ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಅದಕ್ಕೆ ಏನು ಬಾಣಲಿಗೆ ನಾವು ಹಾಕ್ಕೊಂಡಿರ್ತೀವಲ್ಲ, 1-2 ಚಮಚದಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಬಿಡಬಾರ್ದು, ಗಟ್ಟಿಯಾಗಿ ತಳ ಹಿಡ್ಕೊಳ್ಳೋ ಅಂತಹ ಚಾನ್ಸಸ್ ಇರುತ್ತೆ. ಹಾಗೆ ನಾವು ರೊಟೇಟ್ ಮಾಡ್ತಾನೆ ಇದ್ದಾಗ ನೋಡಿ, ಮೊದಲು ಕ್ಲಿಪ್ಪಲ್ಲಿ ಇದ್ದಿದ್ದಕ್ಕಿಂತ ಈಗ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಸೊ ಆಮೇಲೆ ಹಾಗೆ ಮಾಡ್ತಾನೆ ಇದ್ದಾಗ ಈ ರೀತಿಯಾಗಿ ಹಿಟ್ಟಿನ ಆಕಾರಕ್ಕೆ ಬರುತ್ತೆ. ಈ ಗೋಧಿ ಹಿಟ್ಟು, ಮೈದಾ ಹಿಟ್ಟೆಲ್ಲ ಕಲಸಿದ್ರೆ ಯಾವ ರೀತಿ ಆಗುತ್ತೋ ಅಕ್ಕಿ ಹಿಟ್ಟೆಲ್ಲ, ಸೊ ಆ ಆಕಾರಕ್ಕೆ ಅದು ಬರುತ್ತೆ. ಸೊ ಹೀಗೆ ಬಂದಿರೋದನ್ನು ಸ್ವಲ್ಪ ನೀರಾಗಲಿ ಅಥವಾ ಎಣ್ಣೆ ಆಗಲಿ ಕೈಗೆ ಹಚ್ಕೊಂಡು ನಾವು ಚೆನ್ನಾಗಿ ಮೆಲ್ಕೋಬೇಕು. ಆನಂತರ ಇನ್ನೊಂದು ಅದೇ ಬಾಣಲಿಗೆ ಏನು ಮಾಡಿದ್ದೀವಿ, ಕಾಯಿ ತುರ್ಕೊಂಡಿದ್ವಲ್ವ, ಆ ಕಾಯಿನ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಏಲಕ್ಕಿ ಫ್ಲೇವರಿಗೆ, ಆನಂತರ ಎಳ್ಳು ಬೇಕಾದರೆ ಎಳ್ಳು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹೂರಣವನ್ನು ರೆಡಿ ಮಾಡ್ಕೋಬೇಕು. ಆನಂತರ ಈ ಕಣ್ಕದು ಹಿಟ್ಟೇನಿರುತ್ತೆ, ಏನು ಕರಿಗಡುಬು ಮಾಡೋದಕ್ಕೆ, ಅದನ್ನು ಚೆನ್ನಾಗಿ ಮೆಲ್ಕೋಬೇಕು. ಸೊ ಹೀಗೆ ಮೆಲ್ಕೊಂಡಿರೋದನ್ನು ಒಂದು ಕೈಗೆ ತುಪ್ಪವನ್ನು ಹಚ್ಕೊಂಡು, ಆನಂತರ ಅದನ್ನು ಒಂದು ಬಟ್ಲ ಆಕಾರದಲ್ಲಿ, ಕಡುಬು ಮಾಡಬೇಕಾದ್ರೆ ಹೇಗೆ ಮಾಡ್ತೀವೋ ಅದೇ ಥರನೇ, ಈ ಅಕ್ಕಿ ಕಡುಬು ಮಾಡಬೇಕಾದ್ರೆ ಅದೇ ಥರನೇ ಇದನ್ನು ಸಹ ಬಟ್ಲ ಆಕಾರದಲ್ಲಿ ಮಾಡಿಕೊಂಡು ಅದ್ರ ಒಳಗಡೆ ಈ ಕಾಯಿ ಹೂರಣವನ್ನು ನಾವೇನು ಮಾಡ್ಕೊಂಡಿರ್ತೀವಿ ಅದು ಸ್ಟಫಿಂಗು. ಸೊ ಆ ಸ್ಟಫಿಂಗನ್ನು ನಾವಿಲ್ಲಿ ಹಾಕಬೇಕು. ಇದು ನೋಡಿ, ನಾವು ಮತ್ತೆ ಕೈಯಲ್ಲೇ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ವೀಡಿಯೋದಾಗೋಸ್ಕರ ಅಂದ್ಬಿಟ್ಟು ಕೈಯಲ್ಲಿ ಮಾಡಿದ್ರು. ಆಮೇಲೆ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಈ ಹಪ್ಪಳ ಮಾಡೋದು ಮಿಷಿನ್ ಬರುತ್ತೆ ಅಲ್ವಾ, ಪ್ರೆಸ್ಸಿಂಗ್ ಮಿಷಿನ್ನು, ಅದನ್ನು ತಗೊಂಡು ನಾವು ಮಾಡಿದ್ವಿ. ಸೊ ಈಗ ನೋಡಿ, ಈ ಬಟ್ಲ ಆಕಾರದಲ್ಲಿ ಏನಿದೆ ಅದಕ್ಕೆ ಕಾಯಿ ಸ್ಟಫಿಂಗನ್ನು ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ದಾರೆ. ಸೊ ಇದೇ ಥರ ನಾವು ಈ ಕಾಯಿ ಕಡುಬನ್ನು ಮಾಡ್ಕೊಳ್ತಾ ಹೋಗಬೇಕು. ಚೆನ್ನಾಗಿ ಎಡ್ಜಸ್ಸನ್ನು ಪ್ರೆಸ್ ಮಾಡಬೇಕು, ಇಲ್ಲಾಂತಂದರೆ ಹೂರಣ ಒಡೆದು ಹೊರಗೆ ಬರುವಂಥ ಚಾನ್ಸಸ್ ಇರುತ್ತೆ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಈ ಇಡ್ಲಿ ಎಲ್ಲ ಹೇಗೆ ಬೇಯಿಸ್ತೀವಿ ಆ ಥರ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ, ತುಂಬ ಸಾಫ್ಟಾಗಿ ಮೆದುವಾಗಿ ನಮ್ಮ ಕಾಯಿ ಕಡುಬು ರೆಡಿಯಾಗಿದೆ. ಆನಂತರ ನಾವೇನು ಮಾಡಿದ್ವಿ, ಚಿತ್ರಾನ್ನ, ಹಾಗೆ ಕೋಸಂಬರಿ, ಕಾಯಿ ಕಡುಬು, ಆಮೇಲೆ ಎಳ್ಳುಂಡೆ, ಇದೆಲ್ಲದನ್ನು ದೇವ್ರ ಮುಂದೆ ಇಟ್ಟು ನೈವೇದ್ಯನ ಮಾಡಿ, ಆನಂತರ ಪೂಜೆಯನ್ನು ಮಾಡಿ ನಾವು ಊಟವನ್ನು ಮುಗಿಸ್ಕೊಂಡ್ವಿ. ಸೊ ಇದಿಷ್ಟು ನಮ್ಮ ನಾಗರ ಪಂಚಮಿಯ ಮಧ್ಯಾಹ್ನದ ಊಟದ ಮೆನು ಆಗಿತ್ತು. ಆ್ಯಂಡ್ ನಾಗರ ಪಂಚಮಿ ದಿನ ರಾತ್ರಿ ಮದರಂಗಿ ಸೊಪ್ಪೇನಿದೆ ಅದನ್ನು ನಾವು ರುಬ್ಬಿ ಕೈಗೆ ಹಚ್ಕೊಳ್ಳೋ ಅಂಥ ವಾಡಿಕೆ ಇದೆ. ಬಟ್ ಏನಕ್ಕೆ ಹಚ್ಕೊಳ್ತಾರೆ, ಅದರ ವಿಶೇಷತೆ ಏನು ಅಂತ ನನಗೆ ಯಾರೂ ಹೇಳಿಲ್ಲ. ನಿಮ್ಗೇನಾದ್ರು ಗೊತ್ತಿತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಮ್ಮನೇಲಿ ಜಾಸ್ತಿ ಮದರಂಗಿ ಸೊಪ್ಪು ಇರಲಿಲ್ಲ ಅಂತ ನಮ್ಮ ಮನೆ ಹತ್ತಿರದಲ್ಲಿ ಒಬ್ಬರು ಮನೇಲಿ ಇಸ್ಕೊಂಡು ಬಂದಿದ್ವಿ. ಸೊ ಅದೆರಡನ್ನೂ ಸೇರಿಸಿ ಇಲ್ಲಿ ನಮ್ಮ ಅತ್ತೆ ಒರಳಲ್ಲಿ ಅದ್ರ ಜೊತೆ ಸುಣ್ಣ ಮತ್ತು ಹುಣಸೆ ರಸ,
ಅಡಿಕೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ತಾ ಇದ್ದಾರೆ. ಸೊ ಇದನ್ನು ನನ್ನ ಮಗಳಿಗೆ ಹಚ್ಚಬೇಕು ಅಂತ ನನಗೆ ತುಂಬಾ ಇಷ್ಟಪಟ್ಟು ನಾನು ನೆನಪಿಟ್ಕೊಂಡು ಓಕೆ ನಾನು ಮದರಂಗಿ ಹಚ್ಚಲೇಬೇಕು ನನ್ನ ಮಗಳಿಗೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ ಮದರಂಗಿ ಸೊಪ್ಪನ್ನು. ಸೊ ರುಬ್ಬಿದ್ದೆಲ್ಲ ಆಯಿತು. ಅದಾದಮೇಲೆ ರಾತ್ರಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಪಾಪುನ ಮಲಗಿಸ್ಬಿಟ್ಟೆ ಬೇಗ, ಯಾಕಂದರೆ ಮದರಂಗಿ ಎಲ್ಲ ಹಚ್ಚಬೇಕಲ್ವ. ಸೊ ಅವಳು ಮಲ್ಕೊಂಡು ಆದಮೇಲೆ ಅವಳ ಕೈಗೆ ನಿಧಾನಕ್ಕೆ ಚಿಕ್ಕ ಚಿಕ್ಕ ಮದರಂಗಿ ಪೀಸ್ಗಳನ್ನು ಅಂದರೆ ಉಂಡೆಗಳನ್ನು ತೊಗೊಂಡು ಚಿಕ್ಕ ಚಿಕ್ಕ ಬೆರಳಲ್ವಾ ಅದನ್ನು ಜೋಡಿಸ್ತಾ ಬಂದೆ, ಹಚ್ತಾ ಬಂದೆ. ಬಿದ್ದಿದ್ದು ಹೋಗ್ತಾಯಿತ್ತು, ಆದರೂ ಚೆನ್ನಾಗಿತ್ತು, ಕೋಆಪ್ರೇಟ್ ಮಾಡಿದ್ಲು, ಎಲ್ಲೂ ಎಚ್ಚರ ಆಗಲಿಲ್ಲ. ಆದರೆ ಸ್ವಲ್ಪ ಕೈ ಎಳ್ಕೊಳ್ತಾ ಇದ್ಲು. ಇದು ಮದರಂಗಿ ಮುಟ್ಟಿದ ತಕ್ಷಣ ಸ್ವಲ್ಪ ತಣ್ಣಗಾಗತ್ತಲ್ವ, ಮೇ ಬಿ ಅದಕ್ಕೆ ಅನಿಸುತ್ತೆ. ಕೈನೆಲ್ಲ ಎಳ್ಕೊಳ್ತಾ ಇದ್ಲು, ಬಟ್ ಎಲ್ಲೂ ಬೀಳಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡಲಿಲ್ಲ. ಆಮೇಲೆ ಕೈಗೆ ಆಯಿತು, ಬಲಗೈ ಆಯಿತು, ಎಡಗೈ ಆಯಿತು, ಆನಂತರ ಕಾಲಿಗೂ ಅಷ್ಟೇ ಫುಲ್ ಹಚ್ಬಿಟ್ಟು ನಾನು ಕವರ್ ಹಾಕಿದ್ದೆ. ಕೈಗೆ ಮತ್ತು ಕಾಲಿಗೆ ಎಲ್ಲದಕ್ಕೂ ಕವರನ್ನು ಹಾಕಿ ಆಮೇಲೆ ಒಂದು ದಾರದಲ್ಲಿ ಅದನ್ನು ಕಟ್ಟಿದ್ದೆ. ಬೆಳಗ್ಗೆ ಆಗೋಷ್ಟೊತ್ತಿಗೆ 2 ಕೈದು ಕವರನ್ನು ಕಿತ್ತಾಕೊಂಡಿದ್ಲು. ಆಮೇಲೆ ಕಾಲಲ್ಲಿ ಒಂದು ಕಾಲ್ದು ಕವರನ್ನು ಕಿತ್ತಾಕೊಂಡಿದ್ಲು. ಬಟ್ ಅದು ಏನಾಯಿತು ಅಂತ ಗೊತ್ತಿಲ್ಲ. ಬೆಳಗ್ಗೆ ತನಕ ಪಾಪ ಅವಳು ಇಟ್ಕೊಂಡ್ರು ಸೊಪ್ಪಿನ ಮಿಸ್ಟೇಕಾ ಅಥವಾ ನಾವು ರುಬ್ಬಿದ್ದು ಲೇಟ್ ಆಯಿತೋ ಏನೋ ಗೊತ್ತಿಲ್ಲ, ಕಲರೇ ಬರಲಿಲ್ಲ ಪಾಪ. ನನಗಂತೂ ಸಖತ್ತು ಬೇಜಾರಾಗೋಯಿತು. ಅಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲ ಮಾಡಿದ್ದೆ, ಆದರೆ ಕಲರೇ ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ನನಗೆ ಸಖತ್ತು ಬೇಜಾರಾಯಿತು. ಅವಳಿಗೆ ಆದರೆ ಉಗುರು ಮಾತ್ರ ಕಲರ್ ಬಂದಿತ್ತು, ಕೈ ಬೆರಳಿಗೆಲ್ಲ ಕಲರೇ ಬಂದಿರಲಿಲ್ಲ. ಸೊ ಇರಲಿ, ಇನ್ನೊಂದು ಸಲ ಅವಳಿಗೆ ಹಚ್ಚಿ ನಾನು ಖುಷಿ ಪಡ್ತೀನಿ. ಪಾಪ ಕೈ ಕಾಲೆಲ್ಲ ತೋರಿಸ್ತಾ ಇದ್ಲು, ಕೆಂಪು ಕೈ ತೋರಿಸು, ಕಾಲು ತೋರಿಸು ಅಂದರೆ ತೋರಿಸ್ತಾ ಇದ್ಲು. ಸೊ ಇದಾಗಿತ್ತು ನಮ್ಮ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.